ಆದರೆ ನಮ್ಮ ಹುಡುಗರಿಗೋಸ್ಕರ ಮ್ಯಾಡಿನ ಕರ್ಕೊಂಡ್ಬಿಡ್ತಾ ಇದ್ದೀನಿ. ಅಷ್ಟು ವೈಲೆಂಟ್ ಅಲ್ಲ, ಇನ್ನೋಸೆಂಟು, ಬಟ್ ಸಕ್ಕದ ಮಾಡಿದ್ದಾನೆ. ಎಲ್ಲರ ಮನೆಯಿಂದನೂ ಇವತ್ತು ಯಂಗ್ ಹೀರೋಗಳು ಬರ್ತಾ ಇದ್ದಾರೆ. ಇವತ್ತು ಭಾಳ ಜಾಗ ಇದೆ, ಎಲ್ಲ ಮನೆಗಳಿಂದನೂ ಬರ್ತಾ ಇದ್ದಾರೆ. ಹಂಗೆ ಡಾಲಿ ಪಿಕ್ಚರ್ಸ್ ಅಂತ ನನ್ನದೊಂದು ಪುಟ್ಟ ಗೂಡು, ನನ್ನದೊಂದು ಪುಟ್ಟ ಮನೆ. ಆ ಮನೆಯಿಂದನೂ ನಿಮ್ಮ ಹೃದಯದಲ್ಲಿ ಮಾಸಿರಾಗಿ ಸಾಮ್ರಾಜ್ಯ ಕಟ್ಟುವಂಥ ಹುಡುಗ ಬರ್ತೀಯಾನೆ ಪ್ರಖ್ಯಾತು. ಇದು ನೋಡ್ತಾ ಇದ್ದಾರೆ, ಸಿನಿಮಾ ಬಂದು ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಥರದ್ದೊಂದು ಸಿನಿಮಾನ ಅಂದರೆ ಅಂಡರ್ವರ್ಲ್ಡ್ ಸಿನಿಮಾ ಕಟ್ಟೋದು ಬಹಳ ಕಷ್ಟ. ಇಷ್ಟೊಂದು ಸರಿ ಅದು ಬೇರೆ ಯಾರದನ್ನು ಕಾಪಿ ಮಾಡ್ತಿರೋ ಥರ ಅನಿಸ್ತಾ ಇರುತ್ತೆ. ಬಟ್ ಚೇತನ್ ಜಯರಾಮ್ ಬಹಳ ಚೆನ್ನಾಗಿ ಆ ವರ್ಲ್ಡ್ನ ಬಹಳ ಚೆನ್ನಾಗಿ ಕಟ್ಟಿದ್ದಾನೆ. ಭಾವನ ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ನಟಿಸಿದ್ದಾರೆ ಸಿನಿಮಾದಲ್ಲಿ. ಬಹಳ ಚೆನ್ನಾಗಿ ಮಾಡಿದ್ದೀರ. ಆ್ಯಂಡ್ ನಮ್ಮ ಹಂಸ ಮೇಡಮು, ರಾಕಾ ಒಳ್ಳೆ ವಿಲನ್ನು, ಎಲ್ಲ ನಮ್ಮ ಮಾಸ್ತಿಯವ್ರ ಸಂಭಾಷಣೆ, ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರು, ಪ್ರತಿಯೊಬ್ಬರು ನಮ್ಮ ಅರ್ಜುನ್ ಅವ್ರ ಕೊರಿಯೋಗ್ರಫಿ, ವಾ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿಸಿದ್ದಾರೆ. ಆ್ಯಕ್ಷನ್ ಎಲ್ಲ ಬ್ಯೂಟಿಫುಲ್, ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಥಿಯೇಟ್ರಿಗೆ ಬಂದು ಜೇಸಿ ನೋಡಿ 100% ಭಾಳ ಖುಷಿ ಪಡ್ತೀರ. ಎಸ್ಪೆಷಲಿ ನಮ್ಮ ಹುಡುಗರು, ನಿಮ್ಗೆಲ್ರಿಗೂ ಬಹಳ ಒಳ್ಳೆ ಮೆಸೇಜ್ ಕೂಡ ಇದೆ. ಅಷ್ಟೇ, ಥ್ಯಾಂಕ್ ಯು. ಭಾಳ ಜನ ಇಲ್ಲಿ ಸಿನಿಮಾಸಕ್ತರು ಬಂದಿರಾ ಎಲ್ಲ. ದಯವಿಟ್ಟು ನಿಮ್ಮ ಅನಿಸಿಕೆಗಳು ಹೊರಗಡೆ ಮೀಡಿಯಾ ಇದೆ, ದಯವಿಟ್ಟು ಮಾತಾಡ್ಬಿಟ್ಟು ಹೋಗಿ. ನಿಮ್ಗೇನು ಅನ್ಸುತ್ತೆ ಅದನ್ನು ಆನೆಸ್ಟಾಗಿ ಹೇಳಿ. ನೋ ಫೇಕ್ ರಿವ್ಯೂಸ್, ನಥಿಂಗ್. ನಿಮ್ಗೆ ಅನಿಸಿರೋದನ್ನು ಹೇಳಿ ಅಷ್ಟೇ. ಮತ್ತು ಘಟನಾವಳಿಗಳು, ಮತ್ತು ಅದರ ಜೊತೆಯಲ್ಲಿ ಹೇಗೆ ಒಬ್ಬ ಮನುಷ್ಯ ಸಿಗಾಕೊಂಡ್ಬಿಡ್ತಾನೆ, ಅದನ್ನು ಒಳಗೆ ಸಿಗಾಕೊಂಡಾದ್ಮೇಲೆ ಆ ಒಂದು ಸುಳಿನಲ್ಲಿ ಈಚೆಯಾಗಿ ಬರೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಅನ್ನುವಂಥದ್ದು ನಾವು ನಿರಂತರವಾಗಿ ಜೈಲನ್ನ ಮಾನಿಟ್ರ್ ಮಾಡ್ತಾ ಇರುವಂಥ ಸಮಯದಲ್ಲಿ, ಪೊಲೀಸ್ ಕೆಲಸ ಮಾಡ್ತಾ ಇರಬೇಕಂತ ಸಮಯದಲ್ಲಿ ನಮಗೂ ಹಲವಾರು ಬಾರಿ ಅಯ್ಯೋ ಅನ್ನಿಸ್ತಾ ಇತ್ತು. ಹೇಗೆ ಅವ್ರನ್ನ ಬದಲಾವಣೆ ಮಾಡುವಂಥದ್ದು, ಮತ್ತು ಹೇಗೆ ಅವ್ರನ್ನ ನಾವು ಹೊರಗಡೆ ಅವ್ರನ್ನ ತೊಗೊಂಡು ಬರುವಂಥದ್ದು ಈ ಒಂದು ಭೂಗತ ಲೋಕದಲ್ಲಿ ಅಂತೇಳಿ ಅಂತ ನಾವು ಹಲವಾರು ಬಾರಿ ಏನೀಗ ಕ್ಯಾರೆಕ್ಟರ್ಗಳು ಬಂದಿದ್ದಾವೋ ಎಲ್ಲ ಕ್ಯಾರೆಕ್ಟರ್ಗಳ ಜೊತೆನೂ ಸಹ ನಾವು ಒಡನಾಟ ಮಾಡಿದ್ದೀವಿ. ಅವರುಗಳ ಜೊತೆ ನಿರಂತರವಾದಂಥ ಸಂಘರ್ಷಗಳನ್ನ ಮಾಡಿದ್ದೀವಿ, ಜೈಲಲ್ಲಿ ಮತ್ತು ಆಚೆ ಎಲ್ಲ. ನಮ್ಮ ಕಣ್ಣಿನ ಮುಂದೆ ಎಲ್ಲ ದೃಶ್ಯಗಳು ಹಾಗೇ ತೆರೆಯಾಗಿ ನನ್ನ ಲೆಕ್ಕದಲ್ಲಿ ಭಾಳ ತುಂಬ ಚೆನ್ನಾಗಿ ಕಟ್ಕೊಂಡಿರ್ತಕ್ಕಂಥ ನಮ್ಮ ಯಾರು ಡೈರೆಕ್ಟ್ರೇ ಆಗಲಿ ಮತ್ತು ಮಾಸ್ತಿಯವರ ಒಂದು ಅದ್ಭುತವಾದಂಥ ಸಂಭಾಷಣೆಗಳು ನನ್ನನ್ನೇ ಒಂದೊಂದು ಸಾರಿ ಕಾಲು ಕೈಗಳೆಲ್ಲ ನೆಟ್ಕಾಗ್ಬಿಡ್ತು. ಅಂದರೆ ಎಲ್ಲೋ ಕಳೆದೋಗ್ಬಿಟ್ವೇನೋ ನಾವು ಅನ್ನಿಸ್ತು. ನಮ್ಮ ಭಾಷೆ, ನಮ್ಮ ಪೊಲೀಸಿಂಗು ಅದ್ಭುತವಾಗಿತ್ತು. ಓವರಾಲ್ ದ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್, ಬ್ಯೂಟಿಫುಲ್ ಪಿಕ್ಚರು. ದಯಮಾಡಿ ಎಲ್ಲ ಬಂದು ಮಕ್ಕಳುಗಳಿಗೆ ಕರ್ಕೊಬಂದು ತೋರಿಸ್ಬೇಕು. ಈ ಒಂದು ತರುಣ ಯಾರು ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು, ಭಾಳ ಸಣ್ಣ ಒಂದು ವಿಚಾರದಲ್ಲಿ ಒಳಗಡೆಗೆ ಸಿಗಾಕಬಿಟ್ಟ ಮನುಷ್ಯ ಹೇಗೆ ಆ ಮನುಷ್ಯ ಮೇಲಕ್ಕೆ ಮತ್ತು ಎಲ್ಲ ಭಾವನೆಗಳನ್ನ ಬಿಟ್ಟು ಅದನ್ನು ಅದ್ರ ಹಿಂದೆ ಹೇಗೆ ಹೋಗ್ಬಿಡ್ತಾನೆ, ಕಾರಣ ಏನು ಅನ್ನುವಂಥದ್ದು ಖಂಡಿತವಾಗ್ಲೂ ನನ್ನ ಲೆಕ್ಕದಲ್ಲಿ ಇದ್ರೆ ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ದಯಮಾಡಿ ಎಲ್ಲ ಬಂದು ಈ ಜೇಸಿನ ತುಂಬ ನೋಡಿ ಈ ಒಂದು ಏನು ಅಂಡರ್ವರ್ಲ್ಡ್ಗಳಿಗೆ ಬರ್ತಕ್ಕಂಥದ್ದನ್ನ ಹೇಗೆ ಒಳಗಡೆ ಬಂದು ಸಿಗಾಕೊಳ್ತಾರೆ ಅಂತ ಅನ್ನುವಂಥದ್ದು, ಮತ್ತು ಇದ್ರೊಳಗಡೆ ಸಿಗಾಕೊಂಡು ಆದಮೇಲೆ ಆ ಅವಿನಾವ ಸಂಬಂಧಗಳು ಭಾಳ ಅದ್ಭುತವಾದಂಥ ತಂದೆ ಮತ್ತು ಆ ಏನು ಸೆಂಟಿಮೆಂಟ್ಗಳು ಯಾರಿಗೂ ಅಯ್ಯೋ ಅನ್ನಿಸ್ತದೆ. ಭಾಳ ಅದ್ಭುತವಾದಂಥದ್ದು. ಇಟ್ಸ್ ಎ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್. ದಯಮಾಡಿ ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು. ನಾನು ಸಾಕಷ್ಟು ಪ್ರೊಡಕ್ಷನ್ಗಳು ಮಾಡಿದ್ದೇನೆ ಇಂಡಸ್ಟ್ರಿಗೋಸ್ಕರ, ಹೊಸಬ್ರಿಗೋಸ್ಕರ. ಇದು ಅದೇ ಥರ ಒಂದು ನಮ್ಮ ಪ್ರಖ್ಯಾತ ಇಷ್ಟು ವರ್ಷ ನಡುವೆ ಅಂತರವಿರಲಿ ಅಂತ ಸಿನಿಮಾ ನೋಡಿದ್ದೆ, ಚೆನ್ನಾಗಿ ಮಾಡಿದ್ದೆ. ಅದರಲ್ಲಿ ಅದಾದಮೇಲೆ ಇಷ್ಟು ವರ್ಷ ಟೈಮ್ ತೊಗೊಂಡು ಯಾಕೆ ಸಿನಿಮಾನೇ ಮಾಡ್ತಾಯಿಲ್ಲ, ಒಳ್ಳೆ ಆ್ಯಕ್ಟ್ರೇನು ಅಂತ ಅನ್ನೋದು ನನ್ನ ತಲೆಯೊಳಗೆ ಇತ್ತು. ಬಟ್ ಇಷ್ಟು ಒಳ್ಳೆ ಸಿನಿಮಾ ಮುಖಾಂತರ ಬರ್ತೀನಿ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ತುಂಬ ಆ ಕ್ಯಾರೆಕ್ಟರ್ ಆಗ್ಬೋದು, ಕಥೆ ಆಗ್ಬೋದು, ಆಮೇಲೆ ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿರೋದಾಗ್ಬೋದು, ಒಂದೊಂದು ಕ್ಯಾರೆಕ್ಟರ್ಗಳನ್ನು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ವಿಜುವಲಿ ಡೈರೆಕ್ಟರ್ ಕಥೆ ಹೇಳಿರೋ ರೀತಿ ಕನ್ನಡಕ್ಕೆ ನಿಜವಾಗ್ಲೂ ತುಂಬ ಕೆಲಸ ಗೊತ್ತಿರುವಂಥ ಒಬ್ಬ ನಿರ್ದೇಶಕ ಬಂದಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಒಳ್ಳೆ ನಟ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇರೋದು ನಾವು ವೆಲ್ಕಮ್ ಮಾಡಬೇಕು. ಹೊಸ ಹುಡುಗರನ್ನ ಬೆಳೆಸಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಅವ್ನು ಒಳ್ಳೇದಾಗಲಿ, ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೇದಾಗಲಿ. ಜೇಸಿ ಎಲ್ಲರೂ ನೋಡಿ ಆ್ಯಂಡ್ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಗೆಲ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ಲ ಆ್ಯಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ, ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಓವರಾಲ್ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ದ ರೈಸ್ ಆಫ್ ಅಶೋಕ 27 ರಿಲೀಸ್ ಆಗ್ತಾಯಿದೆ. ಈಗ ಅದನ್ನು ಪ್ರಮೋಟ್ ಮಾಡೋದಲ್ಲ ನಾನು, ಯಾಕಂದ್ರೆ ನೀವೆಲ್ಲ ಬೇಜಾರು ಮಾಡ್ಕೊತೀರಾ. ಆದರೂ ಪರವಾಗಿಲ್ಲ ಹೇಳ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು. ತುಂಬ ದಿನಗಳಾದ ಮೇಲೆ ಈ ಪರಿಸರದಲ್ಲಿ ಈ ವರ್ಲ್ಡನ್ನ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ ಇದು.
ಅಂದರೆ ಈ ಅಂಡರ್ವರ್ಲ್ಡ್ ರೌಡಿಸಮ್ ಸಿನಿಮಾಗಳು ಇಷ್ಟೊಂದು ಇಂಪ್ಯಾಕ್ಟ್ಫುಲ್ಲಾಗಿ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಬಂದಿರಲಿಲ್ಲ, ಇಷ್ಟು ಚೆನ್ನಾಗಿರುವಂಥದ್ದು. ಪ್ರಖ್ಯಾತ್ ನಾನು ಮುಂಚೆ ಕೇಳ್ತಿದ್ದೆ ಅವನ್ನ, ಇಷ್ಟು ವರ್ಷ ಆಯಿತು ಏನೋ ಸಿನಿಮಾನೇ ಮಾಡ್ತಾರೆ ಅಂತ. ಇಲ್ಲ ಸುಮ್ಮನೆ ರೀ, ನಾನು ಬೇರೇನೋ ಒಂದು ಸಿನಿಮಾ ರೆಡಿ ಆಗ್ತಾ ಇದ್ದೀನಿ ಅಂತ. ಬಹುಶಃ ಅವನು ಅಷ್ಟು ವರ್ಷ ಯಾಕಾದ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮಾಸ್ತಿ ಇರೋ ಡೈಲಾಗ್ ಆಗಲಿ, ಚೇತನ್ ಅವರ ಡೈರೆಕ್ಷನ್ನು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಡಾಲಿ ಪಿಕ್ಚರ್ಸ್ದು ಮತ್ತೊಂದು ಸಿನಿಮಾ. ಸೊ ನನಗೆ ಬಹಳ ಹೆಮ್ಮೆ ಇದೆ. ಅಂದರೆ ಧನಂಜಯಿಂದ ಯಾವಾಗಲೂ ಒಂದು ಆಸೆ ಅಂದರೆ ಇಂಡಸ್ಟ್ರಿಗೆ ಹೊಸ ಟೆಕ್ನಿಷಿಯನ್ಸು, ಆ್ಯಕ್ಟ್ರಸ್ನ ಕೊಡಬೇಕು ಅಂತ. ಸೊ ಇದರಲ್ಲಿ ಅವನು ಸಕ್ಸಸ್ಫುಲ್ ಆಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾನ ಥಿಯೇಟ್ರ್ ನೋಡಿ. ಆಮೇಲೆ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟ್ರುಗಳು ಎಲ್ಲೋ ಹಳೆಯ ಸಿನಿಮಾಗಳು ನಾವು ಕಡಿಪುಡಿ ಥರ ಸಿನಿಮಾಗಳಲ್ಲಿ ಒಂದೊಂದು ಕ್ಯಾರೆಕ್ಟ್ರೂ ಭಾಳ ಚೆನ್ನಾಗಿ ರಿಜಿಸ್ಟರ್ ಆಗ್ತಾಯಿತ್ತು. ಆ ಥರದ್ದೊಂದು ಸಿನಿಮಾ ಎ ಟು ಝೆಡ್ ಅನ್ನೋ ಕ್ಯಾರೆಕ್ಟ್ರನ್ನು, ಆ ಥರ ಭಾಳಷ್ಟು ಕ್ಯಾರೆಕ್ಟ್ರುಗಳು ಮನಸ್ಸಲ್ಲಿ ಉಳಿಯುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇದನ್ನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. JC ಒಂದು ಒಳ್ಳೆ ಸಿನಿಮಾ, ವೆರಿ ನೈಸ್ ಕಮರ್ಷಿಯಲ್ ಫಿಲ್ಮ್. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಎಲ್ಲರೂ ಥಿಯೇಟರಿಗೆ ಬಂದ್ಬಿಟ್ಟು ಮೂವಿ ನೋಡಿ. ಹೌದು, ಗಂಡ ಬೇರುಂಡ ವಾಚ್ ಕಟ್ಟಿದ್ದಾರೆ. ಗಂಡ ಬೇರುಂಡ ಒಂದು ವಿಜಯದ ಸಂಕೇತ. ಇವತ್ತು ಒಂದು 7 ವರ್ಷದಲ್ಲಿ ನನ್ನ ಒದ್ದಾಟ ಸಿನಿಮಾಗಳಾದ್ರೂ ತೆರೆ ಮೇಲೆ ಬರಲಿಲ್ಲ. ಈ ಒಂದು ಒದ್ದಾಟದಲ್ಲಿ ಇರಬೇಕಾದ್ರೆ ನನ್ನನ್ನು ಗುರುತಿಸಿ ಇವತ್ತು ನನ್ನ ಹಣೆ ಬರ ಚೇಂಜ್ ಮಾಡಬೇಕು ಅಂದರೆ ಅದು ಡಾಲಿ ಧನಂಜಯ್ ಮತ್ತು ಚೇತನ್ ಜಯರಾಮಿಂದ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಮೋಷ್ನಲ್ ಆಗಿ ಇವತ್ತು ಅವ್ರ ಕೈ ಕಟ್ಟಲಿ ಇದ್ದಂಥ ವಾಚ್ನ ನನಗೆ ಇವತ್ತು ಕಟ್ಟಿದ್ದಾರೆ. ನನ್ನ ಎಲ್ಲ ಮನೆಗಳಿಂದ ಹೀರೋಗಳು ಬರ್ತಾ ಇದ್ದಾರೆ. ಇದು ನನ್ನ ಮನೆ ಹುಡುಗ ಅಂತ ಹೇಳಿ ಅದೇ ಹೇಳ್ತಾ ಇದ್ರಿ, ಇವತ್ತು ಇನ್ಮೇಲಿಂದ ಇವ್ನು ನಮ್ಮ ಅಕ್ಕನ ಮಗ ಅಂತ ಹೇಳಿ. ಸೊ ಆ ಒಂದು ಖುಷಿ, ಆ ಒಂದು ಅಂದರೆ ಮನ್ಸು ಭಾರ ಆಗಿದೆ ಇವತ್ತು ನನಗೆ. ಹೇಳ್ಕೊಳ್ಳೋಕ್ಕೆ ಅಷ್ಟು ಅಂದರೆ ನನ್ನ ಮಾತುಗಳೇ ಬರ್ತಾಯಿಲ್ಲ. ಏಕೆಂದರೆ ಆ 7 ವರ್ಷದ ಒದ್ದಾಟ ಇದೆಯಲ್ಲ, ಆ ಡಿಪ್ರೆಷನ್ನು, ಆ ಸ್ಟ್ರಗಲ್ಲು ಇವತ್ತು ನನಗೆ ಅದು ತೆರೆ ಮೇಲೆ ಕಾಣಿಸ್ತಾ ಇರೋದು. ಈ ಶುಕ್ರವಾರ ಕಡೆಗೂ ಬಂತಲ್ಲಪ್ಪ ನನ್ನ ಜೀವನದಲ್ಲಿ ಈ ವನವಾಸ ಮುಗಿಸಿ ಅಂತ ಒಂದು ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲರೂ ಸಿನಿಮಾ ಮಾಡ್ತೀವಿ, ನನ್ನ ಕಷ್ಟಕ್ಕೋಸ್ಕರ ಬಂದು ಸಿನಿಮಾ ನೋಡಬೇಡಿ. ದಯವಿಟ್ಟು ಒಂದು ಹಾನೆಸ್ಟ್ ಪ್ರಯತ್ನ ಪಟ್ಟಿದ್ದೀವಿ, ಯಾವುದೇ ಒಂದು ದುರುದ್ದೇಶ ಇಲ್ಲದೆ ನಾವು ಸಿನಿಮಾಗಳನ್ನ ಮಾಡಿದ್ದೀವಿ. ಅದಕ್ಕೆ ಪ್ರತಿಫಲ ದೇವ್ರು ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಖಾಲಿ ಥಿಯೇಟ್ರನ್ನ ಓಡಿಸಿ ನಾವು ಹೀರೋಗಳಾಗೋಕ್ಕೆ ಬಂದಿಲ್ಲ ಇಲ್ಲಿ. ಸೋತ್ರು ಗರ್ವದಿಂದ ಒಪ್ಕೊತೀನಿ, ಗೆದ್ದು ಬೀಗಕ್ಕೆ ರೆಡಿ ಇದ್ದೀನಿ. ಸೋತ್ರೆ ಮತ್ತೆ ನನ್ನ ಪ್ರಯತ್ನ ನಿಲ್ಲುತ್ತೆ. ನನ್ನಲ್ಲಿ ಯಾವಾಗ ಶಕ್ತಿ ಇರುತ್ತೋ, ನನ್ನಲ್ಲಿ ಯೌವನ ಇರುತ್ತೋ, ಅದು ನನ್ನ ಪ್ರಯತ್ನ ಅಂತೂ ನಿಲ್ಲಲ್ಲ. ಖಾಲಿ ಥಿಯೇಟ್ರನ್ನ ಓಡಿಸಿ ನಾನು ಹೀರೋ ಆಗಿ ಸ್ಟಾರ್ ಆಗೋಕ್ಕೆ ನಾನು ಬಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದವರು ಹೋಗಿ ಇನ್ನೊಂದ್ಸತಿ ನೋಡೋಕ್ಕೆ ಹೇಳಿ, ಇಷ್ಟ ಇದ್ದರೆ ಬಂದು ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಲ್ಲ, ಖಂಡಿತ ನಾವು ರೌಡಿಸಮ್ ಸಿನಿಮಾಗಳಂದರೆ ಎಲ್ಲರೂ ಏನೋ ಯುವಕರನ್ನ ಹಾಳು ಮಾಡೋಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಾರೆ. ಬಟ್ ಯುವಕರನ್ನ ಬದಲಾವಣೆ ಮಾಡೋದಕ್ಕೆ ನಾವು ರೌಡಿಸಮ್ ಸಿನಿಮಾ ಮಾಡಿದ್ದೀವಿ. ಈ ಯುವಕರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ, ಸಮಾಜ ಯಾವ ರೀತಿ ಇದೆ, ಜೈಲು ಯಾವ ರೀತಿ ಇದೆ, ತಂದೆ ತಾಯಿ ಯಾವ ರೀತಿ ಸಫರ್ ಆಗ್ತಾರೆ. ಇದನ್ನು ತುಂಬ ಚೆನ್ನಾಗಿ ಚೇತನ್ ಜಯರಾಮ್ ಅವರು ತೋರಿಸಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಆ ಥರ ಒಂದು ಮಾಸ್ಟರ್ ಪೀಸ್ ಅನ್ಬೋದು ನಮಗೆ ಧನಂಜಯ್ ಸರ್ ನಮ್ಮ ಇಂಡಸ್ಟ್ರೀಲಿ. ನೀವು ಹೇಳ್ದಂಗೆ ಶಿವಣ್ಣ ಬಿಟ್ಟರೆ ಧನು ಸರ್ ಅಷ್ಟು ನಿಷ್ಕಲ್ಮಶವಾಗಿ ನಮ್ಮನ್ನೆಲ್ಲ ಅಪ್ಕೊಂಡು ಅವರೊಬ್ಬ ಸ್ಟಾರ್ ಆಗಿ ಇನ್ನೊಬ್ಬ ಸ್ಟಾರ್ನ ಹುಟ್ಟಾಕೋದು ತುಂಬ ನಾವು ರೇರು ನೋಡೋದು. ಏಕೆಂದರೆ ಆ ಮನಸ್ಸು ನಮ್ಮನ್ನು ಗುರುತಿಸ್ತಲ್ಲ, ನಾವು ಅದಕ್ಕೆ ಯಾವಾಗಲೂ ಋಣಿಯಾಗಿರ್ತೀವಿ. ಆ್ಯಂಡ್ ಆ ಅಪ್ರಿಷಿಯೇಷನ್ನೇ ಸಾಕು ನಮಗೆ ಯಾವ ಅವಾರ್ಡ್ ಸಿಗ್ತಾ ಇದ್ರೂ ಪರವಾಗಿಲ್ಲ. ಅಂಥ ಒಬ್ಬ ನಟನ ಮನಸ್ಸನ್ನ ನಾವು ಗೆದ್ದಿದ್ದೀವಿ. ಅವ್ರ ಬಂಡವಾಳ ಹಾಕಿದ್ದಕ್ಕೆ ನಾವು ಏನೋ ಒಂದು ನಮ್ಗೆ ಅವ್ರಿಗೊಂದು ಪ್ರತಿಫಲ ಕೊಟ್ಟಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತುಂಬ ವರ್ಷದ ಕನಸು ನೆನಸಾಗಿದೆ. ತುಂಬ ಖುಷಿ ಆಗ್ತಿದೆ, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಅಷ್ಟೇ. ಎಲ್ಲರೂ ಸಿನಿಮಾ ಬಂದು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರ್, ಏನು ಹೇಳಬೇಕು ಅಂತ ನಿಜ ಗೊತ್ತಾಗ್ತಿಲ್ಲ ನನಗೆ. ಇನ್ನೂ ಆ ಫೀಲಿಂಗಿಂದ ಹೊರಗೆ ಬಂದಿಲ್ಲ ನಾನು. ಅಷ್ಟೇ ಸರ್, ಥ್ಯಾಂಕ್ ಯು. ಎಲ್ಲರೂ ಹೇಗಿದ್ದೀರಾ? ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಏನು? ಹೌದಾ? ಥ್ಯಾಂಕ್ ಯು ಸೋ ಮಚ್. ನನಗೂ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದೀರಾ. ಸೊ ನಾನು ನನ್ನ ಸಿನಿಮಾ ಹೇಗಿದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನೀವೆಲ್ಲ ಹೇಗೆ ಫೀಲ್ ಮಾಡಿದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಮಾಡಿರೋ ಸಿನಿಮಾ ನಮ್ಗೆ ಚೆನ್ನಾಗಿದೆ ಅಂತಲೇ ಅನಿಸೋದು. ಬಟ್ ಆ್ಯಸ್ ಎ ಆಡಿಯನ್ಸ್ ನಾನು ನೋಡಿದಾಗ ನನಗೆ ಪ್ರಖ್ಯಾತ್ ಮತ್ತು ರಾಕಾ ಅವ್ರದ್ದು ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರಖ್ಯಾತು ಲವರ್ ಬಾಯ್ ಲುಕ್ಕಿಂದ ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಂಡಿರೋದು. ಎಸ್ ಡನ್ ರಿಯಲಿ ಅಮೇಝಿಂಗ್ ಜಾಬ್. ರಾಕಾನೂ ಅಷ್ಟೇ ಇಸ್ ಡನ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಇಂಡಸ್ಟ್ರಿಗೆ ಇನ್ನೂ ಒಂದು ಒಳ್ಳೆ ಪ್ರತಿಭೆಗಳು ಸಿಕ್ಕಿದೆ ಅಂತ ನನಗನ್ಸುತ್ತೆ. ರಾಕಾ, ಪ್ರಖ್ಯಾತ್, ಹಾಗೆ ಭಾವನಾ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ಪಾಸಿಟಿವೇ. ಬಟ್ ಈ ಸಿನಿಮಾದಲ್ಲಿ ಒಂಥರ ಲೈಕ್ ಅಂಡರ್ ಪ್ಲೇಡ್ ನೆಗೆಟಿವ್ ರೋಲ್ ವಿತ್
ವಿತ್ ಸಮ್ ರೀಸನ್, ಒಂದು ಜೆನ್ಯೂನ್ ರೀಸನ್ ಆಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಸೊ ನನಗೂ ನನ್ನ ಪಾತ್ರ ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ. ಹೋಲ್ ಸಿನಿಮಾ ಆಸ್ ಅ ಪ್ಯಾಕೇಜ್ ಇಟ್ಸ್ ಗುಡ್. ಯಾಕಂದರೆ ಎಲ್ಲ ಒಂದು ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ತಾಯಿ ಸೆಂಟಿಮೆಂಟ್ ಇರುತ್ತೆ, ಆದರೆ ಇದರಲ್ಲಿ ತಂದೆ ಸೆಂಟಿಮೆಂಟ್ ತೋರಿಸಿದ್ದಾರೆ. ಅಪ್ಪ ಮಗನ ಬಾಂಧವ್ಯ ಅಂದರೆ ಅಪ್ಪ ಮಗನ ಪ್ರೀತಿ ಹೇಗಿರುತ್ತೆ ಅನ್ನೋದು ನಿಜವಾಗ್ಲೂ ಕಣ್ಣೀರು ತರಿಸೋಂಥದ್ದು ಸಿಚುವೇಶನ್ಸು, ಸನ್ನಿವೇಶಗಳು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಆ್ಯಕ್ಷನ್ ಇದೆ, ಲವ್ ಸ್ಟೋರಿನೂ ಇದೆ. ಸೊ ಇಟ್ಸ್ ಅ ಫುಲ್ ಪ್ಯಾಕೇಜ್. ಫ್ಯಾಮಿಲಿ ಬಂದು ನೋಡೋವಂಥ ಸಿನಿಮಾನೇ. ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಇಟ್ಸ್ ಒಂದು ಒಳ್ಳೆ ಪ್ಯಾಕೇಜ್ ಇರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಮಗೆಲ್ಲರಿಗೂ ನೀವು ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. JC ನಮ್ಮ ಚೇತನ್ ಜೈರಾಮ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು. ಸೊ ನಿಮಗೆ ಎಲ್ಲೂ ಇದು ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿ ಆ ಜಗತ್ತನ್ನ ಕಟ್ಟಿದ್ದಾರೆ. JC ಅಂದರೆ ಜುಡಿಷಿಯಲ್ ಕಸ್ಟಡಿ. ಯಾವ ಮನೆಗಳಲ್ಲಿ ಏನು ಕೋಪ ಮಾಡಿಕೊಂಡು ಒಂದು ಆ ಗ್ರೇ ಏರಿಯಾ ಮುಟ್ತಾರೆ, ಅಂದರೆ ಕೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಅವ್ನಿಗೆ ಹೊಡೆದ್ಬಿಟ್ಟಿದ್ದೀನಿ, ಇವ್ನಿಗೆ ಹೊಡೆದ್ಬಿಟ್ಟಿದ್ದೀನಿ, ಅದೆಲ್ಲ ಬದುಕು ಅನ್ನೋದನ್ನು JC ಸಿನಿಮಾ ತುಂಬ ಚೆನ್ನಾಗಿ ಹೇಳಿದೆ. ತಂದೆ ಮಕ್ಕಳ ಬಾಂಧವ್ಯ, ಮತ್ತು ಇದರಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋ ಚೇತನ್ ಜೈರಾಮ್ ಅವರು ಇಷ್ಟು ಒಂದು ಜಗತ್ತನ್ನ ಕಟ್ಟೋದು ತಮಾಷೆ ವಿಷಯ ಅಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ JC ಅಂದರೆ ಜುಡಿಷಿಯಲ್ ಕಸ್ಟಡಿ, ಆ ಜೈಲು ವಾತಾವರಣ ಹೇಗಿರುತ್ತೆ ಅಂತ ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ಕೋಪ ಮಾಡಿಕೊಂಡು ಯಾವುದೇ ಒಂದು ಕ್ರೈಮ್ಗೆ ಕೈ ಇಕ್ಕೋಕ್ಕೆ ಮುಂಚೆ ಒಂದು ಸತಿ ಯೋಚನೆ ಮಾಡಬೇಕು. ಅದನ್ನೇ ತುಂಬ ಸತಿ ಇದರಲ್ಲಿ ಹೇಳಿದ್ದೀವಿ. ಕೋಪದ ಕೈಗೆ ಇದನ್ನು ಕೊಡಬಾರ್ದು, ಮನಸ್ಸನ್ನು ಕೊಡಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಕಾರ್ತಿಕ್ ಅವರ ಒಂದು ಸಿನಿಮಾಟೋಗ್ರಫಿ, ಮತ್ತು ಈ ಸಿನಿಮಾದಿಂದ ಪ್ರಖ್ಯಾತ್ ಅನ್ನೋ ಒಬ್ಬ ಒಳ್ಳೆ ನಟ, ಒಬ್ಬ ಹೀರೋ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ, ಮತ್ತು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಹೀರೋ, ಡಾಲಿ ಅನ್ನೋ ಒಬ್ಬ ಹೀರೋ ಇನ್ನೊಬ್ಬ ಹೀರೋನ ಲಾಂಚ್ ಮಾಡ್ತಾ ಇರೋದು ಅಂದರೆ ಸೆಕೆಂಡ್ ಸಿನಿಮಾದಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ JC ತಂಡದ ಮೇಲೆ ಇರಲಿ. ನೀವು ನೋಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ ಇನ್ನೊಬ್ರಿಗೆ ಖಂಡಿತವಾಗ್ಲೂ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ. ಸೊ ಇದರಲ್ಲಿ ಸಂಭಾಷಣೆ ಪ್ರಮುಖ ಪಾತ್ರ ವಹಿಸಿದೆ. ಸೊ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಮತ್ತು ಎಗೈನ್ ವ್ಯವಸ್ಥೆ, ಒಬ್ಬ ಅಮಾಯಕರು ಯಾವ ರೀತಿ JCಗೆ ಎಂಟ್ರಿ ಕೊಡ್ತಾರೆ, ಅಲ್ಲಿ JC ಅಂದರೆ ಮನಸ್ಸು ಪರಿವರ್ತನೆ ಆಗಬೇಕು, ಆದರೆ ಅದು ಆಗ್ತಾ ಇಲ್ಲ ಅನ್ನೋದನ್ನು ಇದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟ್ರು ಚೇತನ್ ಜೈರಾಮ್ ಅವರು. ಇವರು ಫಸ್ಟ್ ಟೈಮ್ ನಾನು ಸೂರಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಬಟ್ ನನಗೆ ಇವರಲ್ಲಿ ಸೂರಿ ಕಂಡ್ರು. ಏಕೆಂದರೆ ಆ ಗ್ರೇ ಏರಿಯಾ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಒಂದು ಯೂತ್ಸು ನೋಡಲೇಬೇಕಾಗಿರೋ ಚಿತ್ರ. ಈ ಚಿತ್ರ ನೋಡಿದ್ರೆ 100% ನೀವು ಒಂದು ಸತಿ ರೀಕಾಲ್ ಮಾಡ್ಕೋತೀರಾ. ಏಕೆಂದರೆ ಹೌದು, ತುಂಬ ಕೋಪ ಬರುತ್ತೆ. ಎಷ್ಟೋ ಜನಕ್ಕೆ ರೋಡ್ ರೇಜ್ ಆಗ್ತಾ ಇರುತ್ತೆ, ಫ್ರೆಂಡ್ ತಂಗಿಗೆ ರೇಗಿಸ್ದ ಅಂತ ಹೊಡಿತಾರೆ, ಇಲ್ಲ ಬಾಮಗ ಏನೋ ಆಗಿದೆ ಅಂತ ಹೊಡಿತಾರೆ. ಇದು ಯಾವುದು ಅಲ್ಲ ಅನ್ನೋದನ್ನು ಇದು ನಿಜಕ್ಕೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವುಗಳು ಒಂದು ಮೆಸೇಜ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬೇರೆ ಜಗತ್ತನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ. JC ನಿಜಕ್ಕೂ ಮನಸ್ಸಿಗೆ ಇಷ್ಟವಾದ ಚಿತ್ರ. ಥ್ಯಾಂಕ್ ಯು. ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನನ್ನಲ್ಲಿರೋ ಖುಷಿ ನೋಡಿದ್ರೆ ಅನಿಸ್ತಾ ಇದೆ ಅನಿಸುತ್ತೆ. ಎಲ್ಲ ತುಂಬ ಇಷ್ಟಪಟ್ಟು ಒಂದು ಹೊಸ ಜಗತ್ತಿಗೆ ಹೋಗಿ ಬಂದ್ವಿ. ಅಪ್ಪ ಮಗಂದು ಎಮೋಷನ್ ಚೆನ್ನಾಗಿದೆ, ಓವರಾಲ್ ಸಿನಿಮಾ ಕಟ್ಟಿರೋ ರೀತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೊಂದು 7-8 ಇಯರ್ಸು ಈ ಸ್ಕ್ರಿಪ್ಟ್ ಬಗ್ಗೆನೇ ತುಂಬ ಡೀಪಾಗಿ ಇನ್ವಾಲ್ವ್ ಆಗಿ ಇಲ್ಲ ಇದೇನಾರು ಒಂದು ಮಾಡಲೇಬೇಕು ಅನ್ನೋ ಥರ ಒಂದು ಇಂಟೆನ್ಷನಲ್ಲೇ ಬರ್ತಿದ್ದು. ಜನಕ್ಕೆ ರೀಚ್ ಆಗಿದೆ, ಜನಕ್ಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಷ್ಟೇ ಸರ್, ಇನ್ನೇನು ಹೇಳೋಕ್ಕೂ ಆಗಲ್ಲ. ಹೌದು ಸರ್, ಹೌದು ಮ್ಯಾಮ್, ಹೌದು. ನಾನಾದರೆ ಸಿನಿಮಾ ನೋಡಿ ಹೇಳೋದ್ಕಿಂತ ಅದೊಂದು ಫಸ್ಟ್ ಡೆಬ್ಯೂ ಡಿರೆಕ್ಷನ್ನು, ಆ ಒಂದು ಫೀಲೇ ಬೇರೆ ಅಲ್ಲ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದಲ್ವ ನಾವು ಇಷ್ಟು ವರ್ಷ. ಸೊ ಅದೊಂದು ರೀಸನ್ಗೋಸ್ಕರನೇ ನನಗೂ ಎಮೋಷನಲ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಟ್ ಸಿನಿಮಾ ನೋಡಿ ತುಂಬ ಜನ ಎಮೋಷ್ನಲ್ ಆದರು. ಅದು ತುಂಬ ಖುಷಿ ಆಯ್ತು ನನಗೆ. ಮಾಡಿದ್ದೆ ಅದಕ್ಕೋಸ್ಕರನೇ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೀನಿ, ಇಲ್ಲಿ ನೋಡಿರೋರು ಎಲ್ರಿಗೂ ಅನ್ಕೊತೀನಿ. ಹೌದು ಸರ್, ಹೌದು. ಇಲ್ಲ, ಅದು ಪ್ಲ್ಯಾನಿಂಗ್ ಮಾಡ್ಬೇಕಾದ್ರೆ ಅಂದ್ಕೊಂಡಿತ್ತು. ರೆಗ್ಯುಲರ್ ಪ್ಯಾಟ್ರನಲ್ಲಿ
ಒಂದು ಹೊಡೆದಾಟದಲ್ಲಿ ಎಂಡ್ ಮಾಡಬಾರ್ದು, ಇದು ಬೇರೆಯೇ ರೀತಿಯಲ್ಲಿ ಎಂಡ್ ಮಾಡಬೇಕು ಅನ್ನೋದು ಅದು ಪ್ಲ್ಯಾನಿಂಗ್ ಸ್ಟಾರ್ಟಿಂಗಿಂದನೂ ಅದು ಡಿಸೈಡ್ ಆಗಿಬಿಟ್ಟಿದೆ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಲ್ಲರೂ ನಾಳೆ ಹತ್ರದಲ್ಲಿರೋ ಥಿಯೇಟರ್ಸ್ಗೆ ಸಿನಿಮಾ ಬಂದು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮುಖ್ಯವಾಗಿ ನಾನು ಒಬ್ಬರನ್ನ ಇಂಟ್ರಡಕ್ಷನ್ ಮಾಡ್ಕೊಳ್ಬೇಕು. ನಮ್ಮ ಸಿನಿಮಾಟೋಗ್ರಾಫರು DOP ಕಾರ್ತಿಕ್ ಅವರು, ಸರ್ ಕಾರ್ತಿಕ್ ಸರ್, ಮತ್ತು ನಮ್ಮ ಅರ್ಜುನ್ ಮಾಸ್ಟರು ಫೈಟ್ ಕೊರಿಯೋಗ್ರಾಫರು. ಇವರಿಬ್ಬರು ನನಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಥರ ತುಂಬ ಸಪೋರ್ಟಿವ್ ಆಗಿದ್ದರು ನನ್ನ ಫಿಲಮ್ಗೆ. ಒಂದು ನಿಮಿಷ ಸರ್, ಬನ್ನಿ ಸರ್, ಬನ್ನಿ ಮಾಸ್ಟರ್ ನೋಡಿ, ಇವರು ನಮ್ಮ ಅರ್ಜುನ್ ಮಾಸ್ಟರು, ಎಲ್ಲರಿಗೂ ಗೊತ್ತಿರೋ ಮಾಸ್ಟರು. ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸೂ ಸರ್ ಅಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಸರ್ಗೆ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿತ್ತು. ಎಲ್ಲರೂ ನಾಳೆ ಸಿನಿಮಾ ನೋಡಿ ತುಂಬ ಇಷ್ಟಪಡ್ತೀರಾ. ತುಂಬ ಮಜವಾಗಿದೆ ಸಿನಿಮಾ. ಅದು ಸರ್ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಮಾತಾಡಿ ತುಂಬ ಸೇರಾಯ್ತು. ಆ್ಯಕ್ಷನ್ ಎಕ್ಸ್ಪೀರಿಯನ್ಸ್ ಹೇಳಿ ಮಾಸ್ಟರ್. ಸರ್ ಸೀಕ್ವೆನ್ಸು ಫ್ಯಾಂಟಾಸ್ಟಿಕ್ ಆಗಿತ್ತು. ಪ್ರತಿಯೊಂದು ಸೀಕ್ವೆನ್ಸು ಇದು ಚೇತನ್ ಅವರು ಒಂದು ಎಮೋಷನ್ ಜೊತೆ ಇರೋ ಬ್ಲೆಂಡ್ ಆಗಿರೋಂಥ ಆ್ಯಕ್ಷನ್ಸ್ಗಳೆಲ್ಲವೂ ನಮ್ಮ ಕೋರಿಯೋಗ್ರಾಫ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಮತ್ತು ನಮಗೂ ಒಂಥರ ಫೀಲ್ ಕೊಡುತ್ತೆ ಪ್ರತಿಯೊಂದು ಆ್ಯಕ್ಷನ್ಸ್ ನಾನು ಕೋರಿಯೋಗ್ರಾಫ್ ಮಾಡೋದಕ್ಕೆ. ಈ ಥರ ಸೀಕ್ವೆನ್ಸ್ ಒಂದು ಎಮೋಷನ್ ಜೊತೆ ಮತ್ತು ರಿಯಲಿಸ್ಟಿಕ್ ಅಪ್ರೋಚ್ ಇರಬೇಕಾದ್ರೆ ನಮಗೂ ಎಲ್ಲೋ ಒಂದು ಕಡೆ ಹೊಸದಾಗಿ ಏನೋ ಕ್ರಿಯೇಟ್ ಮಾಡೋಣ ಅನ್ನೋದಕ್ಕೆ ಸ್ಪೇಸ್ ಸಿಗುತ್ತೆ. ಸೊ ಆ ಥರದ್ರಲ್ಲಿ ತುಂಬ ಒಳ್ಳೊಳ್ಳೆ ಆ್ಯಕ್ಷನ್ಗಳು ಮೂಡಿ ಬಂದಿದೆ. ಎಸ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೂವಿ ತುಂಬ ಚೆನ್ನಾಗಿದೆ. JC ಅಂದಮೇಲೆ ತುಂಬ ಹತ್ರದಿಂದ ನೋಡಿದ್ದು ಕೇಳಿದ್ದು ಇದೆ, ಫ್ಯಾಮಿಲಿದೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು. ಸೊ ಫೈಟ್ಸು, ಲವ್ ಸ್ಟೋರಿ ಎಲ್ಲ ಮೂವೀಸಲ್ಲಿರುತ್ತೆ. ಅಪ್ಪನ ಪಾತ್ರ ತುಂಬ ನನಗೆ ಟಚ್ ಆಯಿತು. ಅಪ್ಪದ ಫೀಲಿಂಗ್ ಹೆಂಗಾಗತ್ತೆ, ಇವಾಗ ಹುಡುಗರೆಲ್ಲ ರೌಡಿಸಮ್ ಮಾಡೋಕ್ಕೆ ಹೋಗ್ತೀನಿ, ರೌಡಿಸಮ್ ಮಾಡ್ತಾರೆ ಕಾಲೇಜಲ್ಲಿ, ಆಚೆ ಕಡೆ ಎಲ್ಲ ಹೊಂಟ್ರಂತ ಅನ್ಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಆದರೆ ಅಪ್ಪ ಏನು ಫೀಲ್ ಆಗುತ್ತೆ ಈ ಮೂವಿಲಿ ತೋರಿಸಿದ್ದಾರೆ. ಫಸ್ಟು ಥ್ಯಾಂಕ್ಸ್ ಡಾಲಿ ಅವ್ರಿಗೆ. ತುಂಬ ಚೆನ್ನಾಗಿ ಪ್ರತ್ಯೇಕಕ್ಕೆ ತೊಗೊಂಡು ಈ ಥರ ಮೂವಿ ಮಾಡಿರೋದು ತುಂಬ ಖುಷಿಯಾಗತ್ತೆ. ಆಮೇಲೆ ನನ್ನ ಫ್ರೆಂಡು ತುಂಬ ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಅಡ್ಮಿಷನ್ ಎಲ್ಲ ಮಾಡಿ, ಸೊ ಇವರೆಲ್ಲ ಯಂಗ್ಸ್ಟರ್ಸ್ ಮಾಡಿದ್ದಾರೆ. ಯಾವ ಥರ ಅಂಡರ್ ವರ್ಲ್ಡಲ್ಲಿ ಬರಬೇಕು, ಒಂದು ಫೈಟಿಂದ ಹೆಂಗೆ ಲೈಫ್ ಚೇಂಜ್ ಆಗುತ್ತೆ, ಅದೆಲ್ಲ ನಿಮ್ಮ ಲೈಫ್ ಆಗುತ್ತೆ. ಆದರೆ ಅಪ್ಪ ಅಮ್ಮಂಗೆ ಏನಾಗುತ್ತೆ ಅಂತ ತೋರಿಸಿದ್ದಾರೆ ಇದರಲ್ಲಿ. ಅಪ್ಪನ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಡಾಲಿ ಟೀಮ್ಗೆ. ಎಲ್ಲರೂ ಯಂಗ್ಸ್ಟರ್ಸ್ ನೋಡಬೇಕು ಮೂವಿನ. ನಾನು ಇದು ಮಾತು ಹೇಳಲೇಬೇಕು. ಹೆಡ್ ಬುಷ್ ಮಾಡೋ ಟೈಮಲ್ಲಿ ಇವತ್ತು ನಾನು 4 ಸಿನಿಮಾ ಮಾಡಿದ್ದೀನಿ. ಇದು JC ನನ್ನ 4ನೇ ಸಿನಿಮಾ. ಮೊದಲನೇ ಸಿನಿಮಾ ನಾನು ಶೂಟಿಂಗ್ ಮ್ಯಾನೇಜರ್ನ ಮೀಟ್ ಮಾಡೋಕ್ಕೆ ಹೋದಾಗ ನಾನು ಶೂಟಿಂಗ್ ನೋಡ್ತಾ ಇದ್ದೆ. ಅಣ್ಣ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಎದ್ದು ಬಂದು ನೀವೊಬ್ಬರು ಆರ್ಟಿಸ್ಟ್ ಅಂತ ಅವರೇ ಬಂದು ಕೇಳಿ ಮಾಡಿಸಿದ ಪಾತ್ರ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೆ ಅಣ್ಣ. ಇವತ್ತು ನಾನೇನೇ ಸಿನಿಮಾ ಮಾಡಿದ್ರು ಇವತ್ತು ನಿಮ್ಮಿಂದಾನೆ ನೀವು ಇದು ಮಾಡಿದ್ದು. JC ಸಿನಿಮಾ ನೋಡಿದ್ರಲ್ಲ, ಏನು ಅನಿಸ್ತಾನೆ? ಸೂಪರ್ ಆಗಿದೆ. ಅದೇ ಒಳ್ಳೆ ಮೆಸೇಜು. ಪೇರೆಂಟ್ಸ್ ಯಾವ ಥರ ಫೀಲ್ ಆಗ್ತಾರೆ, ಅಪ್ಪ ಹೆಂಗೆ ಅನಿಸುತ್ತೆ, ನಾವು ತಪ್ಪು ಮಾಡಿಬಿಡ್ತೀವಿ ಹುಡುಗರಾಗಿ, ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂತ ಡೈಲಾಗ್ ಇದೆ. ಅವ್ಳು ತುಂಬ ಒಳ್ಳೆ ಡೈಲಾಗ್ ಇದೆ. ಆ ಡೈಲಾಗ್ ನೀವು ಮೂವಿಲೇ ನೋಡ್ಬೇಕು, ನಾನು ಹೇಳೋಕ್ಕಾಗಲ್ಲ. ನನಗೆ ತುಂಬ ಇಷ್ಟ ಆಯ್ತು ಅದು. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಪಂಚಮ್ ಜೀವ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಆಲ್ರೆಡಿ ನೀವು ಹಾಡು ಕೇಳಿರ್ಬೋದು. ಮೇಘನ ಬಾ ಹೋಗಣ, ಪ್ರೀತಿ ಪ್ರೇಮ ಮಾಡೋಣ, ಏರಿಯಾ ಬಿಟ್ಟು ಹೋಗೋಣ, ಹಸ್ಬೆಂಡ್ ವೈಫ್ ಆಗೋಣ. ಈ ಹಾಡನ್ನ ಹಾಡೋದಕ್ಕೆ ಈ ಸಿನಿಮಾ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಪ್ರಖ್ಯಾತ್ ಅವರು ತುಂಬ ಅದ್ಭುತವಾಗಿ ಈ ಸಿನಿಮಾನ ನಟನೆ ಮಾಡಿದ್ದಾರೆ ಆ್ಯಸ್ ಎ ಹೀರೋ ಆಗಿ. ಆ್ಯಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರ ಲೈಫಲ್ಲೂ ಒಂದು ಗಲಾಟೆ ಅದು ಇದು ಅನ್ನೋದೆಲ್ಲ ಇದ್ದೇ ಇರುತ್ತೆ. ನನ್ನ ಲೈಫಲ್ಲೂ ನಾನು ಎಲ್ಲ ಥರನೂ ಮುಗಿಸಿ ಒಬ್ಬ ಸಿಂಗರ್ ಆಗಿ ಇವತ್ತು ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ಅದು ಮ್ಯೂಸಿಕ್ಕಿಂದ ನನ್ನ ಲೈಫ್ ಟರ್ನ್ ಆಯಿತು. ಈ ಸಿನಿಮಾದಲ್ಲಿ ಅವನ ಲೈಫಲ್ಲಿ ಬೇರೆ ಥರ ಟರ್ನ್ ಆಗಿದೆ. ನನ್ನ ಲೈಫಲ್ಲಿ ಮ್ಯೂಸಿಕ್ಕಿಂದ ಟರ್ನ್ ಆಗಿ ನಾನು ಒಬ್ಬ ಸಿಂಗರ್ ಆಗಿ ಹಾಡೋದಕ್ಕೆ ಅವಕಾಶಗಳು ಸಿಕ್ತು ಕನ್ನಡ ಇಂಡಸ್ಟ್ರಿನಲ್ಲಿ. ಸೊ JC ಅನ್ನೋ ವರ್ಡ್ಗೆ ತುಂಬ ಪವರ್ಫುಲ್ ಇದೆ. ಸೊ ದಯವಿಟ್ಟು ಯಾರೋ ರೌಡಿಸಮು ಈ ಥರದ್ದೆಲ್ಲ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದಷ್ಟು ಬೇಗ ನನ್ನ ಮೊದಲನೇ ಇಂಡಿಪೆಂಡೆಂಟ್ ಆಲ್ಬಮ್ ಹಾಡ್ಬಿಡ್ತಾ ಇದ್ದೀನಿ, ಸಿದ್ದಯ್ಯ ಅಂತ ಹೇಳಿ. ಸೊ ಹೋಪ್ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನ್ನ ಕಮೆಂಟ್ಸ್ ಎಲ್ಲ ಯಾವುದೂ ನೋಡಿಲ್ಲ, ಬಟ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ತುಂಬ ಹೊಗಳ್ತಾ ಇದ್ರು. ಲೈಕ್ ಈ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಖಡಕ್ ವಿಲನ್ ಸಿಕ್ಕಿದ್ದಾನೆ, ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ, ನಮ್ಮ ಟೋನ್ ಆಗಲಿ, ನನ್ನ ಡೈಲಾಗ್ ಡೆಲಿವರಿ ಆಗಲಿ ಎಲ್ಲ ಲೈಕ್ ಅಬೌವ್ ದ ಮಾರ್ಕ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನನಗಿದೆಲ್ಲ ಈಗಲೂ ನಂಬೋಕ್ಕಾಗ್ತಾ ಇಲ್ಲ. ಇದು ಲೈಕ್
ಅಷ್ಟು ಚೆನ್ನಾಗಿ ಮಾಡಿದ್ದೇನೆ ನಾನು ಅಂತ ನನಗೆ ಡೌಟ್ ಆಗ್ತಾ ಇದೆ. ಬಟ್ ದೊಡ್ಡವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋ ನಟರು ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ಅವರೆಲ್ಲರೂ ಆ ಥರ ಪ್ರಶಂಸೆ ಕೊಡುವಾಗ ಅದು ನಿಜನೇ ಇರಬೇಕು. ಸೊ ಇದಕ್ಕೆ ಕಂಪ್ಲೀಟ್ ಕ್ರೆಡಿಟ್ ನಾನು ನಮ್ಮ ಡೈರೆಕ್ಟರ್ ಚೇತನ್ ಜೈರಾಮ್ ಸರ್ಗೆ ಕೊಡ್ತೀನಿ. ಏನಕ್ಕೆ ಅಂದರೆ ಅವರು ಪಿನ್ ಟು ಪಿನ್ ರೈಟ್ ಫ್ರಮ್ ಒಂದು ಕಣ್ಣು ಮಿಟಿಕ್ಸೋದ್ರಿಂದ ಹಿಡಿದು ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನನ್ನ ಟೋನ್ ಆಗಿರ್ಬೋದು, ಆ ಗ್ರಾಫು, ನನ್ನ ಕಾಸ್ಟ್ಯೂಮು ಎಲ್ಲ ಅವ್ರು ಡಿಸೈನ್ ಮಾಡಿರೋದು, ಅವ್ರು ನಮ್ಮ ಟ್ರೈನ್ ಮಾಡಿರೋದು. ಆಲ್ಮೋಸ್ಟ್ ಲೈಕ್ 2 ವರ್ಷ ಇದರಲ್ಲಿ ವರ್ಕ್ಶಾಪ್ಸ್ ಮಾಡಿಸಿದ್ದಾರೆ ಅವರು. ಸೊ ಇವತ್ತು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದಕ್ಕೆ ಚೇತನ್ ಜೈರಾಮ್ ಅವರೇ ಕಾರಣ. ಆ್ಯಂಡ್ ನಮ್ಮ ಡಾಲಿ ಸರ್ ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅದು ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಅವ್ರು ಯಾವಾಗಲೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನಾನು ಯಾವತ್ತೂ ಅವ್ರ ಹತ್ರ ಹೋಗಿ ನಾನು ಬಡವ, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಆಪರ್ಚುನಿಟಿ ಕೊಡಿ ಅಂತ ನಾನೇನು ಕೇಳ್ಕೊಂಡಿಲ್ಲ. ಸೊ ಅವರೇ ನನ್ನ ಗುರುತಿಸಿದ್ರು. ಇವನ ಹತ್ರ ಟ್ಯಾಲೆಂಟ್ ಇದೆ, ಇವ್ನಿಗೆ ಅವಕಾಶ ಕೊಟ್ಟರೆ ಇವ್ನು ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ನೆಸೆಸಿಟಿ ಪ್ಲ್ಯಾನ್ಸ್ ಎಲ್ಲ ನನಗೆ ಹೇಳಿದರು. ಒಂದು ಸ್ಮಾಲ್ ಟಿಪ್ಸ್ ಕೊಟ್ಟರು. ಹೊಯ್ಸಳ ಮೂವಿಲಿ ಫಸ್ಟ್ ಟೈಮ್ ಅವ್ರನ್ನ ಭೇಟಿಯಾಗಿದ್ದೆ ನಾನು. ಸೊ ಅಲ್ಲಿ ಅವ್ರು ನನಗೆ ಹೇಳಿದ್ರು, ನಿನ್ನ ಸರ್ಟನ್ ಟ್ರೈನಿಂಗ್ ನಿನ್ಗೆ ಬೇಕೇ ಬೇಕು, ತಗೋ, ಪ್ರಾಕ್ಟೀಸ್ ಮಾಡು, ಒಂದಲ್ಲ ಒಂದು ದಿವಸ ನಿನಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಗೈಡ್ ಮಾಡಿ ನನ್ನ ಬೆಳೆಸಿದ್ರು. ಈಗ ಈ ಮಟ್ಟಕ್ಕೆ ಬರ್ತಾ ಇದೆ, ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಫಸ್ಟ್ ಕಾರಣ ಅವರೇ. ಅದು ಬಿಟ್ಟು ನನ್ನ ಇಂಡಸ್ಟ್ರಿಗೆ ಕರ್ಕೊಬಂದಿದ್ದು ನನ್ನ ಅರ್ಜುನ್ ಮಾಸ್ಟ್ರು. ಅವರೇ ಲಕ್ಕಿಲಿ ಈ ಸಿನಿಮಾ ಲೀಡಾಗಿ ಮಾಡ್ತಾಯಿದ್ದೀನಿ. ಅದೇ ಸಿನಿಮಾಲಿ ಅದೇ ಅರ್ಜುನ್ ಮಾಸ್ಟ್ರು ನನಗೆ ಸ್ಟಂಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಫಸ್ಟ್ ಸಿನಿಮಾ ಅನ್ನೋದ್ರ ಒಳಗಡೆ ಕರ್ಕೊಬಂದಿದ್ದು ಅರ್ಜುನ್ ಮಾಸ್ಟ್ರೇ. ಬಾ ನಿಂಗೇನೋ ಒಂದು ಮಾಡಿಸೋಣ ಅಂತ ಒಂದು ಸಿನಿಮಾಲಿ ಕರ್ಕೊಬಂದರು. ಇದೆಲ್ಲ ಆಗಲ್ಲಪ್ಪ, ನೀನು ತುಂಬ ಟ್ರೈನಿಂಗ್ ತಗೋಬೇಕು ಅಂದ್ಬಿಟ್ಟು ಅವ್ರದ್ದೇ ಸ್ಟುಡಿಯೋ ಇತ್ತು, ಪೊಪಾಯ್ ಸ್ಟುಡಿಯೋ ಅಂತ. ಆ ಸ್ಟುಡಿಯೋಲಿ ಸ್ಟಂಟ್ ಟ್ರೈನಿಂಗ್ ಎಲ್ಲ ಮಾಡಿಸ್ತಾಯಿದ್ರು. ಪ್ರತಿಯೊಂದು ಸಿನಿಮಾಲೂ ಅವ್ರು ಯಾವ್ದ್ಯಾವ್ದು ಡೈರೆಕ್ಟ್ ಮಾಡ್ತಾಯಿದ್ರು ಅದಕ್ಕೆಲ್ಲ ಕರ್ಕೊಂಡೋಗಿ ತೋರಿಸ್ತಾಯಿದ್ರು. ಒಂದು ಸರ್ಟನ್ ಲೆವೆಲ್ ರೀಚ್ ಆದಮೇಲೆ ಅವರೇ ನನ್ನ ಕೈ ಬಿಟ್ಬಿಟ್ರು. ನೀನು ಬೇಡ, ನಿಂದು ಬೇರೆ ಲೆವೆಲ್ ಇದೆ, ನಿನ್ನ ಕಾಯಿ ಆಪರ್ಚುನಿಟೀಸ್ಗೆ ಅಂತ. ಆ ಟೈಮ್ ಬಂದಿದ್ದೆ ನನಗೆ ಡಾಲಿ ಪಿಕ್ಚರ್ಸಿಂದ ಕರೆ. ಸೊ ಅಲ್ಲಿಂದ ಈ ಯೂನಿವರ್ಸಿಟಿಗೆ ಜಾಯ್ನ್ ಆದೆ ನಾನು, JC ಇದು ಯೂನಿವರ್ಸಿಟಿ ಅನ್ನೋದಕ್ಕೆ. ಆ ಯೂನಿವರ್ಸಿಟಿಗೆ ಹೆಡ್ ಮಾಸ್ಟ್ರು ನಮ್ಮ ಚೇತನ್ ಜೈರಾಮ್ ಹೇಳಿದ್ನಲ್ಲ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನನ್ನ ಟ್ರೈನ್ ಅಪ್ ಮಾಡಿ ಇವತ್ತು ಈ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಕಾರಣ ಆಗಿದ್ದಾರೆ. ಸೊ ಇದ್ರ ಜೊತೆ ಲಾಸ್ಟ್ ಪರ್ಸನ್ ಟು ಥ್ಯಾಂಕ್ ಅಂದರೆ ನಮ್ಮ ಪ್ರಖ್ಯಾತ್ ಸರು. ಸೊ ಅವ್ರು ನನಗೆ ಹೋದ ಕಡೆ ಎಲ್ಲ ಶೂಟಲ್ಲಾಗಿರಲಿ, ಪ್ರೀ ಶೂಟ್, ಪೋಸ್ಟ್ ಶೂಟ್ ಎಲ್ಲೇ ಆಗಿದ್ರು ಈಕ್ವಲ್ ಲವ್, ಈಕ್ವಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಸಿಗೋ ಪ್ರೀತಿ ಎಲ್ಲದರಲ್ಲೂ ನನಗೂ ಶೇರ್ ಕೊಟ್ಟಿದ್ದಾರೆ. ಸೊ ನಾನು ನಮ್ಮ ಮನೆ ದೇವರು ಈಶ್ವರ, ಶಿವನ ಭಕ್ತರು ನಾವು. ಸೊ ಪ್ರಾಬ್ಲಿ ಶಿವನೇ ಹೆಲ್ಪ್ ಮಾಡಿದ್ದಾನೆ ಅನಿಸುತ್ತೆ, ಲೈಕ್ ತ್ರಿನೇತ್ರ ಅಂತಾರೆ. ಸೊ ನನಗೆ ಆ ಥರ ತ್ರಿಮೂರ್ತಿಗಳು ಯಾರು ಅಂದರೆ ನಮ್ಮ ಡಾಲಿ ಸರು, ಚೇತನ್ ಸರು, ಪ್ರಖ್ಯಾತ್ ಸರು, JC ದ ಯೂನಿವರ್ಸಿಟಿಗೆ. ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಗೇನ್ ನನ್ನ ಕೈಲಿ ನಂಬೋಕ್ಕಾಗ್ತಾಯಿಲ್ಲ, ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನೂಪೆ ಬೆಳ್ಳಾವಿ ಅಂತ. ನಾನು ಸಿನಿಮಾ ಆ್ಯಕ್ಟರ್ ಹಾಗೂ ಸೀರಿಯಲ್ ವಸುದೇವ ಕುಟುಂಬ ಸೆಕೆಂಡ್ ಲೀಡು. ಸೊ ಈ ಸಿನಿಮಾ JC ಜುಡಿಷಿಯಲ್ ಕಸ್ಟಡಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇವಾಗ ರೌಡಿಸಮ್ಮು ಅದು ಇದು ಅದೊಂದು ಟ್ರೆಂಡಲ್ಲಿದೆ. ಸೊ ಅದೇ ಥರ ಟ್ರೆಂಡು ಈ ಸಿನಿಮಾ ತೊಗೊಂಬಂದಾಗ ಎಲ್ಲರಿಗೂ ಏನು ಅನಿಸಿತ್ತು ಟ್ರೈಲರ್ ನೋಡಿದಾಗ ಅಂದರೆ, ಇದು ಒಂದು ರೆಗ್ಯುಲರ್ ಪ್ಯಾಟ್ರನ್ ರೌಡಿಸಮ್ ಸಿನಿಮಾನೇ ಇರ್ಬೋದು ಅಂತ. ಬಟ್ ಕೊನೆಯಲ್ಲಿ ಆ ಒಂದು ಮೆಸೇಜ್ ಏನು ಕೊಟ್ಟಿದ್ದಾರೆ ಅಂದರೆ, ಮಚ್ಚಿಡ್ದವನು, ನಾವಿವಾಗ ಓಮ್ ಸಿನಿಮಾ ನೋಡಿರ್ಬೋದು, ಜೋಗಿ ನೋಡಿರ್ಬೋದು. ಸೊ ಅದರಲ್ಲೆಲ್ಲ ಏನಿತ್ತು ಅಂತಂದರೆ, ಮಚ್ಚಿಡ್ದವನು ಮಚ್ಚಲ್ಲೇ ಹೋಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಇದರಲ್ಲಿ ಮಚ್ಚಿಡ್ದವನಿಗೆ ಒಂದು ರಿಫಾರ್ಮ್ ಆಗಿ ಅವನು ಬದಲಾದವನಿಗೂ ಒಂದು ಬದುಕಿದೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಡೈರೆಕ್ಟ್ರದು ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಈ ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿ ಈ ಸಿನಿಮಾನ ತೊಗೊಂಡು ಹೋಗಿದ್ದಾರೆ. ಹಾಗೆ ಪ್ರಖ್ಯಾತ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೂ ವಿಲನ್ನು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಒಂದು ಸಾಲಿಡ್ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಅಂದರೆ ಎಲ್ಲನೂ ಇಡೀ ಸಿನಿಮಾದಲ್ಲಿ ಒಬ್ಬೊಬ್ಬರು ಪಾತ್ರನೂ ಮತ್ತು ಒಬ್ಬೊಬ್ಬರು ಕ್ಯಾರೆಕ್ಟರೈಸೇಷನ್ನು ಒಂದು ತೂಕ ಇದೆ. ಸೊ ದಟ್ ಇಲ್ಲಿ ಯಾರೂ ಒಬ್ಬರು ಮೇಲಿಲ್ಲ ಅಥವಾ ಒಬ್ಬರು ಕೆಳಗಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಆ್ಯಂಡ್ ಇದಕ್ಕೆಲ್ಲ ಮೇಯ್ನ್ ಪಿಲ್ಲರ್ ಅಂತಂದರೆ ನಮ್ಮ ಡಾಲಿ ಬಾಯ್. ಸೊ ಅವರು ಇಂಥ ಒಂದು ಸಬ್ಜೆಕ್ಟ್ಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಆ್ಯಸ್ ಎ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿ ಈ ಸಿನಿಮಾನ ತೆಗೆದಿದ್ದಾರೆ. ತುಂಬ ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಹೊಸಬ್ರಿಗೆ, ಹೊಸ ಕಲಾವಿದರಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ಈಗಷ್ಟೇ ಡಾಲಿ ಪಿಕ್ಚರ್ಸ್
ಬ್ಯಾನರಿಂದ ಒಂದು ಅದ್ಭುತವಾದ ಮಾಸ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನನಗೆ ಆ್ಯಸ್ ಅನ್ ಆಡಿಯನ್ಸ್ ಹೂ ಇಸ್ ನಾಟ್ ಅಂದರೆ ಒಂದು ಮಾಸ್ ಸಿನಿಮಾನ ಅಷ್ಟು ಎಂಜಾಯ್ ಮಾಡಲ್ಲ ಅನ್ನೋ ಥರ ಆಡಿಯನ್ಸ್ ಆಗಿ ನನಗೂ ತುಂಬ ಕನೆಕ್ಟ್ ಆಯಿತು. ಬಿಕಾಸ್ ಆಫ್ ದ ಮೆಸೇಜ್, ಅವರು ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿರೋಂಥ ಮೆಸೇಜ್ ನನಗೆ ತುಂಬ ಕನೆಕ್ಟ್ ಆಯಿತು. ಇದು ಬರೀ ಮಾಸ್ ಸಿನಿಮಾ ಅಲ್ಲದೇ ಯೂತ್ಸ್ಗೆ ಐ ಥಿಂಕ್ ಪ್ರತಿಯೊಬ್ಬರು ಯೂತ್ ಆಗಿರೋರು ಆಗಲಿ ಇಲ್ಲ ಫ್ಯಾಮ್ಲೀಸ್ ಆಗಲಿ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಮ್ಯಾಡಿ ಆಗಿ ಪ್ರಖ್ಯಾತ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ರಾಕಾ ಕ್ಯಾರೆಕ್ಟರ್ ಮಾಡಿರೋ ವಿಲ್ಲನ್ನು ಅಷ್ಟೇ ತಿಂದಾಕಿದ್ದಾರೆ. ನನಗೆ ರಂಗಾಯಣ ರಘು ಸರ್ ಮತ್ತು ಪ್ರಖ್ಯಾತ್ ಅವ್ರದ್ದು ತುಂಬ ಇಷ್ಟ ಆಯಿತು. ಅದು ಬಾಂಡಿಂಗ್ ಅವರು ಬರೆದಿರೋ ರೀತಿ ಕಥೆಯಲ್ಲಿ ಈವನ್ ಅವ್ರದ್ದು ಜೊತೆಗೆ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲದೇ ಇದ್ರೂ ಅವ್ರಿಗೂ ಜೊತೆಗೆ ಇದ್ದಾರೆ ಅನ್ನೋ ಥರ ಅನಿಸುತ್ತೆ. ಸೊ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಚೇತನ್ ಸರ್ ಅನಿಸುತ್ತೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಬ್ರದರ್ ಧನಂಜಯ ಅಣ್ಣ. ಇಂಥ ಒಂದು ಸ್ಕ್ರಿಪ್ಟನ್ನ ನಮ್ಮ ಕರ್ನಾಟಕ ಜನತೆಗೆ ಕೊಟ್ಟಿರೋದು ನನಗೆ ತುಂಬ ಹೆಮ್ಮೆ ತಂದಿರೋ ವಿಷಯ ಆಗಿದೆ. ಪ್ರತಿಯೊಬ್ಬರು ದಯವಿಟ್ಟು ಬಂದು JC ನೋಡಿ, ಯಂಗ್ಸ್ಟರ್ಸ್, ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಬಂದು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ ಮಾಸ್ ವಿತ್ ಮೆಸೇಜ್ ಇರೋ ಸಿನಿಮಾಗಳು ತುಂಬ ಕಡಿಮೆ. ಸೊ ಎಸ್, ಲೆಟ್ ಅಸ್ ಚೂಸ್ ದ ಕಂಟೆಂಟ್ ವಿ ವಾಂಟ್ ಟು ವಾಚ್. ಸೊ ಥ್ಯಾಂಕ್ ಯು. ನಾಲ್ಕನೇ ಸಿನಿಮಾ, ನನ್ನ ಮೊದಲನೇ ಸಿನಿಮಾ ಬಂದು ಹೆಡ್ ಬುಷ್. ಈ ಸಿನಿಮಾ ಪಾತ್ರ ಸಿಕ್ಕಿದ್ದು ನನಗೆ ಟಗರು ಪಲ್ಯ ಮಾಡುವಾಗ. ಟಗರು ಪಲ್ಯ ಮಾಡಿ ಆಗ್ತಾನೆ ಕುಂಬಳಕ್ಕೆ ಮುಗಿಸ್ಕೊಂಡು ಬಂದಿದ್ದು. ಸೊ ಆಗ ಕಾಂತಣ್ಣ ಅಂತ ಒಬ್ಬರು ಈ ಪಾತ್ರಕ್ಕೆ ನನ್ನ ರೆಫರ್ ಮಾಡಿದ್ರು. ಸೊ ಜಗ್ಗನ್ನ ಒಂದು ಪಾತ್ರ ಮಾಡಿ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಇನ್ನೊಂದು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಅದೊಂದೇನು ಹೋಗ್ತಿದೆ. ಈ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೆಡ್ ಬುಷ್ ಮಾಡುವಾಗ ನನಗೆ ಯಾರೂ ಪರಿಚಯ ಇರಲಿಲ್ಲ. ಈವನ್ ಡಾಲಿ ಸರು ಪರಿಚಯ ಇರಲಿಲ್ಲ. ನಾನು ಮ್ಯಾನೇಜರ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದೆ ಹೆಡ್ ಬುಷ್ಗೆ. ಆ ಟೈಮಲ್ಲಿ ಡಾಲಿ ಸರು ನನ್ನ ನೋಡಿ ನೀನು ಈ ಪಾತ್ರ ಮಾಡು ಅಂತೇಳಿ ರೋಷನನ್ನು ಕರ್ಕೊಂಡು ನಿಲ್ಸಿದ ಮೇಲೆ ಅವ್ರು ಹೇಳಿದ್ದು. ಸೊ ಅಲ್ಲಿಂದ ಇವತ್ತು ಹೆಡ್ ಬುಷ್ ಆಯಿತು, ಗೋಸ್ಟ್ ಆಯಿತು, ಟಗರುಪಲ್ಯ ಆಯಿತು, ಇದು ಜೇಸಿಲಿ ಒಳ್ಳೆ ಪಾತ್ರ, ಅದು ಜಗ್ಗ ಅನ್ನೋ ಪಾತ್ರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರು ಸಿನಿಮಾ ಸಿನಿಮಾ ಇಷ್ಟಪಡೋರು, ರೌಡಿಸಮ್ ಸಿನಿಮಾ ಇಷ್ಟಪಡೋರು, ನಿಮಗೋಸ್ಕರನೇ ಈ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೂ ನಮ್ಮ ಚೇತನ್ ಸರು, ನಮ್ಮ ಪ್ರಖ್ಯಾತ್ ಬ್ರೋ ಮತ್ತು ನಮ್ಮ ಡಾಲಿ ಸರ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನೊಬ್ಬ ಪುಟ್ಟ ಕಲಾವಿದ. ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ. ಈಗ ತಾನೇ JC ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಂಡ್ ಒಂದು ಮಾತು ಹೇಳ್ತೀನಿ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಶಿವಣ್ಣ ಅವರು ಲಾಂಗ್ ಎತ್ತದ ಹೆಂಗೆ ಅಂತ ಸಿನಿಮಾದಲ್ಲಿ ಹೇಳ್ಕೊಟ್ರು. ಆ್ಯಂಡ್ ಪ್ರಖ್ಯಾತ್ ಅವರು ಈ ಸಿನಿಮಾದಲ್ಲಿ ಕರೆಕ್ಟಾಗಿ ಲಾಂಗ್ ಹಿಡಿದ್ದಾರೆ. ಸೊ ಇನ್ ಶಾರ್ಟ್ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಅದ್ರ ಜೊತೆ ಮೆಸೇಜ್ಗಳು ಇದೆ. ರಂಗಾಯಣ ಸರ್ ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್. ಹಂಸ ಮೇಡಮ್ ಆಗಲಿ, ಹೀರೋಯಿನು, ರಾಕಾ ಸರು, ವಿಲನು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಇಬ್ಬರು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ ಯಾರ್ಯಾರು ಬಂದು ಮಾಡಿದಾರೋ ಅವರೆಲ್ಲ ಅವ್ರವ್ರ ಕ್ಯಾರೆಕ್ಟರ್ಗೆ, ಅವ್ರವ್ರ ಪಾತ್ರಕ್ಕೆ ಏನೇನು ಮಾಡಬೇಕು ಜಸ್ಟಿಸು ಅದೆಲ್ಲ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ, ನಾನು ಹೇಳೋದು ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಪಕ್ಕಾ ಫುಲ್ ಆ್ಯಂಡ್ ಫುಲ್ ಕಮರ್ಷಿಯಲ್ ಸಿನಿಮಾ. ಬಂದು ನೋಡಿ ಸಿನಿಮಾದಲ್ಲಿ. ಆ್ಯಂಡ್ ಒಬ್ವಿಯಸ್ಲಿ ಸಿನಿಮಾ ಅಂದರೆ ಒಂದು ಮೆಸೇಜ್ ಕೂಡ ಇದೆ ಈ ಸಿನಿಮಾದಲ್ಲಿ. ಆ ಒಳ್ಳೆ ಮೆಸೇಜ್ ಕೂಡ ಇದೆ. ಸೊ ನೀವು ಹೇಗೆ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿನಿಮಾನ. ಬಟ್ ನನಗಂತೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಬಂದು ಒಳ್ಳೆ ಸಿನಿಮಾ ನೋಡಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಿನಿಮಾಗಳು ಬರ್ತಾಯಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಕನ್ನಡ ಸಿನಿಮಾಗಳು ಬರ್ತಾಯಿಲ್ಲ ಅಂತ ಹೇಳೋರನ್ನು ದಯವಿಟ್ಟು ಅದೆಲ್ಲ ಮರ್ತಿ ಸೀದಾ ಬಂದು ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಒಳ್ಳೆಯದು. ಆ್ಯಂಡ್ ಡೈರೆಕ್ಟರ್ ಚೇತನ್ ಸರ್ ಅದ್ಭುತವಾದ ಕೆಲಸ. ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಹ್ಯಾಸ್ ಡನ್ ಬ್ಯೂಟಿಫುಲ್. ಸೊ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ, JCಗೆ ಒಳ್ಳೆಯದಾಗಲಿ. ಧನ್ಯವಾದ, ನಮಸ್ಕಾರ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮತ್ತು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಯೂತ್ಸು ಇದನ್ನು ನೋಡಬೇಕು, ಕಾಲೇಜ್ ಸ್ಟೂಡೆಂಟ್ಸ್ಗಳು ನೋಡಬೇಕು. ಇವತ್ತು ಬಿಸಿ ರಕ್ತದಲ್ಲಿ ಏನೆಲ್ಲ ಮಾಡ್ಕೊಳ್ತಾರೆ ಎಡವಟ್ಟು ಅನ್ನೋದೇ ಈ ಸಿನಿಮಾ. ಮತ್ತು ಸುಮ್ಮನೆ ಕಾಕತಾಳೀಯ ಏನಿಲ್ಲ, ಬ್ಯೂಟಿಫುಲ್ ಆಗಿದೆ ಮೂವಿ. ತಂದೆ ತಾಯಿಗಳು ಇನ್ನರ್ ಫೀಲ್ನ ಅರ್ಥ ಮಾಡ್ಕೋಬೇಕು. ಕೋಪಕ್ಕೆ ಕೈ ಕೊಡೋಕ್ಕಿಂತ ಮುಂಚೆ ಒಂದು ಕ್ಷಣ ಮಾತ್ರದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಈ ಕಡೆಗೆ ಲವ್ ಅಲ್ಲ, ಈ ಕಡೆಗೆ ತಂದೆ ತಾಯಿಯೂ ಅಲ್ಲ, ಲಾಸ್ಟ್ಗೆ ಏನಾಯ್ತಾನೆ. ಬಟ್ ಕ್ಲೈಮ್ಯಾಕ್ಸ್ ಅಂತಲ್ಲ, ಇಂಟ್ರ್ವಲ್ ಆದಮೇಲೆ ಸಿನಿಮಾ ಇದೆಯಲ್ಲ, ನೀವು ಸೀನ್ ಟು ಸೀನು ನೀವೆಲ್ಲೂ ಬೇರೆ ಕಡೆ ಕಣ್ಣಾಡ್ಸೋಕ್ಕಾಗಲ್ಲ. ಮೊಬೈಲ್ ಅಂತೂ ಕೈಗೆ ಬರಲ್ಲ. ಬ್ಯೂಟಿಫುಲ್ ಆಗಿದೆ ಮೂವಿ. ಫೇಕಿಗೆ ಹೇಳ್ತಾ ಇಲ್ಲ, ಪಕ್ಕಾ ಪೈಸಾ ವಸೂಲ್ ಮೂವಿ. ಯಾರು ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಈಗಿನ ಯೂತ್ಸು ಏನೆಲ್ಲ ಚಟಗಳಿಗೆ ಮಾರು ಹೋಗ್ತಾ ಇದ್ದೀರಲ್ಲ, ಈ ಸಿನಿಮಾ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ನೀವೇ
ಆನೆಸ್ಟ್ ರಿವ್ಯೂ ಕೊಡಿ. ಥ್ಯಾಂಕ್ ಯು. ಅಂತರವೇರಲ್ಲಿ ಸಿನಿಮಾ ನೋಡಿದ್ವಿ, ಬಟ್ ಅದೇ ಬೇರೆ, ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ನಾವು ತಾಯಿ ತಂದೆ ಮಕ್ಕಳಿಗೆ ಹೇಳ್ತೀವಿ ಫ್ರೆಂಡ್ಶಿಪ್ ಮಾಡಿ ಅಂತ. ಫ್ರೆಂಡ್ಶಿಪ್ ಅಂದರೆ ಯಾವ ಥರ ಇರ್ತಾರೆ, ಬೆನ್ನಿಂದ ಹೆಂಗೆ ಚೂರಿ ಆಗ್ತಾರೆ ಅನ್ನೋದಿದೆ. ಮೂವಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ಕೊತೀವಿ. ಸಿನಿಮಾ ಸೂಪರ್ ಆಗಿದೆ. ಸೂರ್ಯ ಪ್ರಖ್ಯಾತಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಸಿನಿಮಾ ಚೆನ್ನಾಗಿದೆ. ಮತ್ತು ಹೀರೋನಲ್ಲಿ ನಡುವೆ ಅಂತರವೀರಲ್ಲಿ ಆದಮೇಲೆ ಈ JC ಸಿನಿಮಾ ಮಾಡಿದಾರಲ್ಲ, ಯಾವುದೇ ಕಾರಣಕ್ಕೂ ಚಾಕ್ಲೇಟ್ ಬಾಯ್ ಥರ ಸ್ಟಾರ್ಟಿಂಗ್ ಕಾಲೇಜ್ ಸೀನ್ಗಳು ಕಾಣಿಸ್ತಾರೆ. ಮಾಸ್ ಅಂತ ಬಂದಾಗ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮತ್ತು ಅವ್ರ ಬ್ಲಡ್ಡಲ್ಲೇ ಇದೆ ಕಲೆ ಅನ್ನೋದು. ನಮ್ಮ ಕಾಂತಣ್ಣ ಪರಮೇಶ್ವರನ್ ಅವರ ಮಗ, ಅವರು ಹಾಡನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೋ, ಈ ಹುಡುಗ ಆ್ಯಕ್ಟಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾನೆ. ಅವ್ರ ತಂದೆನೂ ಕೂಡ ದರ್ಶನ್ ಸರ್ ಜೊತೆ ಆಗಲಿ, ವೀರಪ್ಪನಾಗ್ಬೋದು, ಜೋಗಿ ಪ್ರೇಮ್ ಸರ್ ಜೊತೆ ಆ್ಯಕ್ಟ್ ಮಾಡಿದರು. ಆ ಬ್ಲಡ್ಡಲ್ಲೇ ಇದೆ ಅವ್ರು ಆ್ಯಕ್ಟಿಂಗ್ ಮಾಡೋದು. ಈ ಸಿನಿಮಾದಲ್ಲಿ ನಾನು ಒಂದು ಸಜಾ ರಾಜಣ್ಣ ಕ್ಯಾರೆಕ್ಟರ್ ಮಾಡಿದ್ದಕ್ಕೂ ನನಗೂ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್.